ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಅದು ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಬಿಡುದಿಲ್ಲ. ಉತ್ತರ ಕೊಡುವ ತನಕ ಸ್ವಲ್ಪ ಶಾಂತರಿತ ಕೂತ್ಕೊಂಡು ಸಹಕರಿಸಿ, ಉತ್ತರ ಕೊಟ್ಟ ನಂತರ ಮತ್ತೆ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿ. ಇಟ್ ಇಸ್ ಎ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಗ್ಯಾರಂಟಿಗಳಿಗೆ ಕೊಡ್ತೀವಿ. ಅದಲ್ಲದೆ ಸುಮಾರು 15 ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು. ಉತ್ತರ ಕೊಡ್ಲಿ ಕಾರ್ಯಕರ್ತರಿಗೆ, ಇದಕ್ಕೆ ನಮ್ಮ ವಿರೋಧ ಇದೆ. ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಧ್ಯಕ್ಷರೇ ಆಯ್ತು, ಅವರು ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರೆ, ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ. ಇಲ್ಲ ಅಧಿಕಾರಿಗಳು ಸೋಮಾರಿ, ಅವ್ರ ಕೈ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಉತ್ತರ ಕೇಳಿದ್ರೆ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರಕ್ಕೆ ಅವಕಾಶ ಕೊಡಿ. ನೀವು ಏನ್ ಬೇಕಾದ್ರೂ ಮಾತಾಡ್ಬಹುದಾ? ಅವ್ರು ಉತ್ತರ ಕೊಡ್ಲಿ, ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ. ಸರ್ಕಾರ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಸರ್ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಉತ್ತರ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ತೀರಲ್ಲ, ಆಯ್ತು ಉತ್ತರ ಕೊಡಿ, ಮತ್ತೆ ಮಾತಾಡಿ. ರಾಜಕೀಯ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ಲಿಕ್ಕೆ ಬಿಡಿ, ನೀವು ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಡಿ, ಮತ್ತೆ ಉತ್ತರ ಕೊಡ ಮಾತಾಡೋದು. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ರೆ ಮತ್ತೆ ಏನಂತ ಹೇಳ್ಬೇಕು ನಿಮ್ಗೆ? ನಾವು ಆಯ್ತು ಉತ್ತರ ಕೊಡ್ಲಿಕ್ಕೆ ಬಿಡಿ. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ದಲ್ಲಿ ಮತ್ತೆ ನಿಮ್ಗೆ ಏನಂತ ಹೇಳ್ಬೇಕು? ಯಾಕಾಗಿ ರೀತಿ ಮಾಡ್ತೀರಿ? ಅವರು ಪ್ರಶ್ನೆ ಕೇಳಿದ್ದಾರೆ, ನೀವು ಚರ್ಚೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಆಯ್ತು, ಈಗ ಇಲ್ಲಿ ಯಾಕೆ ಮಾಡ್ತಾರೆ? ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ನಂತರ ಮಾತಾಡಿ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಬಿಡುದಿಲ್ಲ. ಉತ್ತರ ಕೊಡುವ ತನಕ ಸ್ವಲ್ಪ ಶಾಂತರಿತ ಕೂತ್ಕೊಂಡು ಸಹಕರಿಸಿ, ಉತ್ತರ ಕೊಟ್ಟ ನಂತರ ಮತ್ತೆ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿ. ಅಧ್ಯಕ್ಷರೇ ಒಂದು ನಿಮಿಷ. ಈಗ ಅಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ. ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ಎ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಹಕ್ಕಿದೆ. ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆ ತಗೊಂಡು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕೃಷಿ ಸನ್ಮಾನ ಎಲ್ಲ ಅದಕ್ಕೆ ಬಿಜೆಪಿ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷರಲ್ಲಿ ಕಮಿಟಿ ಮಾಡಬೇಕು ನನ್ನ ಒತ್ತಾಯ. ರೈಟ್ ಅಧ್ಯಕ್ಷ, ಒಂದು ನಿಮಿಷ. ಸರ್ ಡಿ ಕೆ ಶಿವಕುಮಾರ್ ಅವರೇ, ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ. ಯಾಕಂದ್ರೆ 224 ಶಾಸಕರು ನಾವು ಇದ್ದೇವೆ. ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು. ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ, ಅವರು ಇವತ್ತು ತಹಸೀಲ್ದಾರನ್ನ, ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು, ಇಒಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ. ಅದಲ್ದೇನೆ ಚೇಂಬರ್ ಅವ್ರಿಗೆ ಕೊಟ್ಟಿದ್ದೇವೆ. ಇದಲ್ದೇನೆ
ಇದನ್ನ ನಾವು 224 ಜನ ಶಾಸಕರು ನಾವೇನ್ ಮಾಡೋದು? ನಮ್ಮ ಮೇಲೆ ಅಪನಂಬಿಕೆ ಇದೆಯಾ, ಅವಿಶ್ವಾಸ ಇದೆಯಾ ನಿಮ್ಗೆ? ನಾನು ಹೇಳ್ತೀನಿ, ಹೇಳಿ. ನಾವಿಲ್ಲಿ ಸಂಬಳ ತಗೊಳ್ತಾ ಇದ್ದೀವಿ, ನಾವು TAD ಕ್ಲೈಮ್ ಮಾಡ್ತಾ ಇದ್ದೀವಿ, ನಾವೆಲ್ಲ ಶಾಸಕರು. ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ? ನಾವು ಇದನ್ನೇ ಮಾಡ್ಲಿಕ್ಕಾಗಿ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀವು ನಿಮ್ ಗ್ಯಾರಂಟಿ ಸ್ಕೀಮ್ಗಳನ್ನ ಹೇಳಿದಿರಿ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನಾದ್ರು ತೊಂದರೆ ಪ್ರಶ್ನೆ ಇಲ್ಲ, ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ. ಇಲ್ಲ. ಸರ್ಕಾರ ನನ್ನ ವಿನಂತಿ ಏನು ಅಂದ್ರೆ, ಇವತ್ತು ನಿಮ್ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಕ್ಸ್ಚೆಕರ್ಗೆ 51,000 ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತೀರಿ. ಅದಲ್ಲದೆ ಸುಮಾರು 15 ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು. ಉತ್ತರ ಕಾರ್ಯಕರ್ತರಿಗೆ ಇದಕ್ಕೆ ನಮ್ಮ ವಿರೋಧ ಇದೆ. ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು, ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಧ್ಯಕ್ಷ ಒಂದ್ ನಿಮಿಷ. ಅಧ್ಯಕ್ಷ, ಈ ಎಲ್ಲಾ ಗ್ಯಾರಂಟಿ DBT ಮಾಡ್ತಾರೆ, ಅದು ನೇರ ಅವ್ರ ಅಕೌಂಟ್ಗೆ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ? ಅಲ್ಲ ಅಧ್ಯಕ್ಷ, ಚೆಕ್ ಮಾಡಕ್ಕೆ ನಿಮ್ ಫಂಡ್ ಕೊಡ್ಗೆ, ಇದು DBT ಮಾಡೋದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ? ಅದನ್ನ ದಯಮಾಡಿ ಹೇಳಿ. ಸರಿ, ಮಾನ್ಯ ಮಂತ್ರಿಗಳು. ಅಧ್ಯಕ್ಷ, ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಇದನ್ನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಉತ್ತರ ಕೊಡ್ಲಿ, ಉತ್ತರ ಕೊಡ್ಬೇಕಲ್ಲ ಈಗ. ಯಾರು ಇವಾಗ ಎಲ್ಲ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ, ಉತ್ತರ ಕೊಡ್ಲಿಕ್ಕೆ ಬಿಡಿ ನೀವು. ಎಲ್ಲ ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಬಿಟ್ಟು ಎಂತ ತಕ್ಕೊತಿದ್ದೀರಾ ನೀವು? ಕೆಲಸ ತಮ್ಮ ಕುತ್ಕೊಳ್ಳಿ. ರಾಜೇಗೌಡರು ಯಾಕೆ ನೀವು ಮಾತಾಡ್ತೀರಿ? ಈಗ